ನಮ್ಮ ಕುಟುಂಬಗಳಲ್ಲಿ ಇಂದು ಅನೇಕ ಗಾಯಗಳು ಉಂಟಾಗುವುದು ಅನಾವಶ್ಯಕ ಮಾತುಗಳಿಂದ, ಅನರ್ಥವಾದಂತಹ ವಾದಗಳಿಂದ, ಕಠೋರ ಪ್ರತಿಕ್ರಿಯೆಗಳಿಂದ ಮತ್ತು ಅಹಂಕಾರದ ನುಡಿಗಳಿಂದ. ಒಂದು ಸುಂದರವಾದ ಗಾದೆ ಮಾತಿದೆ, ನಿಮಗೆಲ್ಲರಿಗೂ ತಿಳಿದಿದೆ, ಮಾತು ಬೆಳ್ಳಿ, ಮೌನ ಬಂಗಾರ. ಆದರೆ ನೆನಪಿರಲಿ, ಆಡುವ ಪ್ರತಿಯೊಂದು ಮಾತು ಬೆಳ್ಳಿಯಲ್ಲ, ಹಾಗೆಯೇ ಪ್ರತಿ ಮೌನವು ಬಂಗಾರವಲ್ಲ. ನಮ್ಮ ಮಾತುಗಳು ಇನ್ನೊಬ್ಬರನ್ನು ಕಟ್ಟಿ ಬೆಳೆಸಿದಾಗ, ದಾರಿ ತೋರಿದಾಗ ಮತ್ತು ಜೀವನವನ್ನು ನೀಡಿದಾಗ ಮಾತ್ರ ಅದು ಬೆಳ್ಳಿಯಾಗುತ್ತದೆ. ಹಾಗೆಯೇ ನಮ್ಮ ಮೌನವು ಆಳವಾಗಿದ್ದರೆ, ಆ ಒಂದು ಪ್ರಾರ್ಥನೆಯಲ್ಲಿ ಆತ್ಮಾವಲೋಕನ ಮತ್ತು ಆ ಒಂದು ದೇವರ ಮೇಲಿನ ನಂಬಿಕೆಯಿಂದ ನಾವು ಮುನ್ನಡೆದಾಗ ಮಾತ್ರ ಆ ಮೌನವು ಹೊಳೆಯುತ್ತದೆ. ಇಂದು ನಾವು ಸಂತ ಜೋಸೆಫರ ಹಬ್ಬವನ್ನು ಆಚರಿಸುತ್ತಿರುವಾಗ ಈ ಬಂಗಾರದಂತಹ ಮೌನಕ್ಕೆ ಅವರೇ ಶ್ರೇಷ್ಠ ಉದಾಹರಣೆ. ಶುಭ ಸಂದೇಶದಲ್ಲೆಲ್ಲೂ ಸಂತ ಜೋಸೆಫರು ಆಡಿದ ಒಂದೇ ಒಂದು ಮಾತು ಸಹ ದಾಖಲಾಗಿಲ್ಲ. ಆದರೂ ಅವರ ಮೌನವು ಸಾವಿರಾರು ಧ್ವನಿಗಳಿಗಿಂತ ಹೆಚ್ಚು ಶಕ್ತಿಯುತವಾಗಿ ಮಾತನಾಡುತ್ತದೆ. ಅದು ಬರೀ ಮೌನವಾಗಿರಲಿಲ್ಲ, ಅದು ದೇವರ ಧ್ವನಿಯನ್ನು ಆಲಿಸುವ, ದೇವರಿಗೆ ವಿಧೇಯರಾಗುವ ಮತ್ತು ಅನಿಶ್ಚಿತತೆಯ ನಡುವೆಯೂ ದೇವರನ್ನು ನಂಬುವಂತಹ ಬಂಗಾರದ ಮೌನವಾಗಿತ್ತು. ಕನ್ಯಾ ಮರಿಯಮ್ಮನವರು ದೇವರ ಕಾರ್ಯಗಳನ್ನು ತಮ್ಮ ಹೃದಯದಲ್ಲಿ ಧ್ಯಾನಿಸುತ್ತಿದ್ದರೆ, ಜೋಸೆಫರು ತಮ್ಮ ಕಾರ್ಯಗಳ ಮೂಲಕ ಅವುಗಳನ್ನು ಪ್ರತಿಬಿಂಬಿಸಿದರು. ಅವರು ಎಲ್ಲೂ ಮಾತೆ ಮರಿಯಮ್ಮನೊಡನೆ ವಾದಿಸುವುದನ್ನು ನಾವು ನೋಡುವುದಿಲ್ಲ, ದೂರಿಡುವುದನ್ನು ನಾವು ನೋಡುವುದಿಲ್ಲ, ಎಲ್ಲೂ ಜೋರಾಗಿ ಪ್ರಶ್ನಿಸಲಿಲ್ಲ. ಬದಲಾಗಿ ಧೈರ್ಯ ಮತ್ತು ವಿನಯದಿಂದ ದೇವರ ಚಿತ್ತವನ್ನು ಪಾಲಿಸಿದರು. ಪ್ರಿಯರೇ, ನಾನು ಮೊದಲು ಹೇಳಿದಂತೆ ನಮ್ಮ ಕುಟುಂಬಗಳಲ್ಲಿ ಇಂದು ಅನೇಕ ಗಾಯಗಳು ಉಂಟಾಗುವುದು, ಜಗಳಗಳು ಉಂಟಾಗುವುದು ಅನಾವಶ್ಯಕ ಮಾತುಗಳಿಂದ. ನಾವು ಹೆಚ್ಚಾಗಿ ಮಾತನಾಡುತ್ತೇವೆ, ಅನರ್ಥವಾಗಿ ವಾದಿಸುತ್ತೇವೆ, ಕಠೋರ ಪ್ರತಿಕ್ರಿಯೆಗಳು ಮತ್ತು ನಾನು ಮಾಡಿದ್ದೆ ಸರಿ ಎಂದು ಅಹಂಕಾರದ ನುಡಿಗಳು. ಇಂದು ಸಂತ ಜೋಸೆಫರು ನಮಗೆ ಬೋಧಿಸುತ್ತಿದ್ದಾರೆ, ಸ್ವಲ್ಪ ಕಡಿಮೆ ಮಾತನಾಡಿ, ಹೆಚ್ಚು ಪ್ರೀತಿಸಿ, ಆಳವಾಗಿ ಆಲಿಸಿ ಮತ್ತು ಮೌನವಾಗಿ ದೇವರನ್ನು ನಂಬಿ. ನಾವು ಸಹ ಈ ಪವಿತ್ರ ಮೌನವನ್ನು ಸಂತ ಜೋಸೆಫರಿಂದ ಕಲಿಯೋಣ. ನಮ್ಮ ಕೆಲಸ ಮತ್ತು ಜೀವನದ ಮೂಲಕ ದೇವರು ನಮ್ಮ ಕುಟುಂಬಗಳಿಗೆ ಶಾಂತಿ, ಸಮೃದ್ಧಿ, ಆಶೀರ್ವಾದವನ್ನು ನೀಡಲಿ. ಆಮೇನ್.